ನಮಸ್ಕಾರ, ನಾನು ನಿಮ್ಮ ಗೌರೀಶ್. ವೆಲ್ಕಮ್ ಟು ಐ ಕ್ರಿಯೇಷನ್ ಚಾನಲ್. ಇವತ್ತು ನಾನು ಮಲೇಷ್ಯಾ ಟ್ರಿಪ್ ಹೊರಟಿದ್ದೀನಿ. ಇದು ನನ್ನ 15ನೇ ಕಂಟ್ರಿ. ಇಷ್ಟು ದಿನ ನಾನು ಬರೀ ಫ್ಯಾಮಿಲಿ ಆ್ಯಂಡ್ ನಂದು ಸೋಲೋ ಟ್ರಿಪ್ಸ್ ಇರ್ತಿತ್ತು. ಬಟ್ ಯಾವುದೂ ವೀಡಿಯೋ ಮಾಡ್ತಿರಲಿಲ್ಲ, ಯೂಟ್ಯೂಬ್ಸಿಗೆ ಆಗ್ತಿರಲಿಲ್ಲ. ಬಟ್ ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿರೋ ಪ್ರಕಾರ ಯೂಟ್ಯೂಬ್ ಮಾಡೋ ಸ್ವಲ್ಪ ಅಂತ ಪ್ರೋತ್ಸಾಹ ಕೊಟ್ಟು ಏರ್ಪೋರ್ಟಿಗೆ ಬಂದಾಯಿತು. ಏರ್ಪೋರ್ಟ್ ಸೂಪರ್ ಆಗಿದೆ. ಇದು ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಈಗ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಇಲ್ಲೇ ಹೋಗೋದೀಗ. ಮುಂಚೆ ಟರ್ಮಿನಲ್ 1 ಹೋಗ್ತಿತ್ತು, ಈಗ ಟರ್ಮಿನಲ್ 2. ಸಾಕಷ್ಟು ವೀಡಿಯೋದಲ್ಲಿ ನೋಡಿರ್ತೀರ ನೀವು ಆಲ್ರೆಡಿ ಟರ್ಮಿನಲ್ 2ನ. ಬಟ್ ಆದರೆ ನಾನು ಕೂಡ ಒಂದು ಸತಿ ನಿಮಗೆ ಟರ್ಮಿನಲ್ 2 ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ನೋಡ್ಬೋದು ಎಷ್ಟು ಸೂಪರಾಗಿ ಕಟ್ಟಿದ್ದಾರೆ. ಎಲ್ಲ ನ್ಯಾಚುರಲ್ ಆಗಿ ಮಾಡಿರೋದಿದು, ಅಂದರೆ ಬ್ಯಾಂಬೋಗಳನ್ನ ಯೂಸ್ ಮಾಡಿ ಮಾಡಿದ್ದಾರೆ. ಹಾಗೂ ಅಲ್ಲಿ ಮೇಲ್ಗಡೆ ಕಾಣ್ತಿರೋ ಫ್ಲವರ್ಸ್ಗಳು ಅಥವಾ ಪ್ಲ್ಯಾಂಟ್ಸ್ಗಳು ಏನೇನಿದೆ ಅದೆಲ್ಲ ರಿಯಲ್ ಆಗಿ ಮಾಡಿರೋದು. ಸ್ಟಾರ್ಟಿಂಗ್ ಬಂದಿದ್ದಕ್ಕೆ ಇಲ್ಲಿ ನಿಮಗೆ ಚೆಕ್ಕಿಂಗ್ ಇರುತ್ತೆ, ಸೆಕ್ಯೂರಿಟಿ ಚೆಕ್ಕಿಂಗ್ ಮಾಡಿಕೊಂಡು ನೀವು ಒಳಗಡೆ ಹೋಗ್ಬೋದು. ಸೊ ಇಲ್ಲಿ ಕಾಣಿಸ್ತಿದೆ, ಹೌದು, ಒಳಗಡೆ ಸ್ಟಾರ್ಟಿಂಗು ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಅಲ್ಲಿ ನಿಮ್ದೇನೂ ಇಲ್ಲ, ಏಕೆಂದರೆ ಯಾರು ಬೇಕಾದ್ರೂ ಒಳಗಡೆ ಏರ್ಪೋರ್ಟಿಗೆ ಬರ್ಬೋದಲ್ವಾ. ಹಾಗಾಗಿ ಬರಬಾರ್ದು ಅನ್ನೋಕ್ಕೆ ಅವ್ರದ್ದು ಫ್ಲೈಟ್ಸ್ ಇದೆಯೋ ಇಲ್ವೋ, ಅವರು ಇವತ್ತು ಫ್ಲೈ ಮಾಡ್ತಿದ್ದಾರೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಸೊ ಅದು ಮುಗಿಸ್ಕೊಂಡು ಒಳಗೆ ಬಂದರೆ ನೀವು ಇಲ್ಲಿ ಡಿಫ್ರೆಂಟ್ ಕೌಂಟರ್ಸ್ ಇರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ ಆ ಥರ ಯಾವ್ಯಾವ ಏರ್ಲೈನ್ಸ್ ಇರುತ್ತೆ ಅವ್ರದ್ದು ಕೌಂಟರ್ ಇರುತ್ತೆ. ಈಗ ಏರ್ ಇಂಡಿಯಾ ಅಥವಾ ಕಿಂಗ್ಫಿಷರ್ ಈಗಿಲ್ಲ, ಸಾರಿ, ಅಥವಾ ಫಿನ್ಲ್ಯಾಂಡ್ ಏರ್ಲೈನ್ಸು ಅಥವಾ ಲುಫ್ತಾನ್ಸಾ, ಈ ಥರ ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಒಂದು ಕೌಂಟ್ರಲ್ಲಿ ಇಲ್ಲಿ ನಿಮ್ಮದಿರುತ್ತೆ, ಅಲ್ಲಿ ನಿಮ್ಮದು ಲಗೇಜ್ಗಳನ್ನೆಲ್ಲ ಹಾಕ್ಬೋದು, ಆಮೇಲೆ ಬೋರ್ಡಿಂಗ್ ಪಾಸ್ ಇಸ್ಕೋಬೋದು. ಸೊ ಅದಕ್ಕೋಸ್ಕರ ಈ ಥರ ಮಾಡಿರ್ತಾರೆ. ಅದರ ಜೊತೆಗೆ ತುಂಬ ಆರ್ಕಿಟೆಕ್ಚರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ಈಗ ಅದನ್ನೆಲ್ಲ ನೋಡ್ಬೋದು ನೀವು. ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ನಾವು ಬ್ಯಾಗ್ನೆಲ್ಲ ಚೆಕ್ಇನ್ ಮಾಡಬೇಕು, ಡ್ರಾಪ್ ಮಾಡಬೇಕು. ಸೊ ನೀವು ಕ್ಯಾಬಿನ್ಗೆ 7 kg ಮತ್ತು ಒಂದು ಲ್ಯಾಪ್ಟಾಪ್ ಬ್ಯಾಗ್ ತೊಗೊಂಡೋಗ್ಬೋದು. ಮಿಕ್ಕದ್ದು ನಿಮ್ಮ ಫ್ಲೈಟಲ್ಲಿ ಎಷ್ಟು kg ಇರುತ್ತೆ, 18 kg 20 kg ಆ ಥರ ಡಿಫ್ರೆನ್ಸ್ ಇರುತ್ತೆ. ಸೊ ಅಷ್ಟು kg ಅಷ್ಟು ನೀವು ಚೆಕ್ಇನ್ ಬ್ಯಾಗಲ್ಲಿ ಹಾಕ್ಬಿಟ್ಟು ಫ್ಲೈಟ್ ಒಳಗಡೆ ತಳ್ಬೋದು. ಸೊ ಅದನ್ನ ಇಲ್ಲೇ ವೇಯ್ ಮಾಡ್ತಾರೆ. ವೇಯ್ ಮಾಡಿದ್ಮೇಲೆ ನಿಮಗೆ ಬೋರ್ಡಿಂಗ್ ಪಾಸಸ್ನ ಇಶ್ಯೂ ಮಾಡ್ತಾರೆ. ಕೆಲವರಿಗೆ ಡೌಟ್ ಇರುತ್ತೆ ಏರ್ಪೋರ್ಟ್ ಒಳಗಡೆ ಫುಡ್ ಬಿಡ್ತಾರಾ ಅಂತ. ಏರ್ಪೋರ್ಟ್ ಒಳಗಡೆ ನಾವು ಮನೆಯಿಂದ ತಂದಿರೋ ಫುಡ್ನ ಇಲ್ಲಿ ನಾವು ಬೋರ್ಡಿಂಗ್ ಪಾಸ್ ಎಲ್ಲ ತಗೋತೀವಲ್ಲ, ಅಲ್ಲಿವರೆಗೂ ತರ್ಬೋದು. ಇಲ್ಲಿ ತಂದು ಇಲ್ಲೆಲ್ಲ ತಿನ್ಕೋಬೋದು. ಸೊ ತುಂಬ ಜನ ಇಲ್ಲಿ ತಿಂತಾರೆ, ಎಲ್ಲ ಜಾಗ ಇದೆ, ಅದಕ್ಕೆಲ್ಲ ಬಿಸಿಲಿಕ್ಕೆ ಪ್ಲೇಸ್ ಇದೆ. ಅದರ ಜೊತೆಗೆ ಅಲ್ಲಿ ರೆಸ್ಟ್ ರೂಮ್ ಇರುತ್ತೆ. ರೆಸ್ಟ್ ರೂಮ್ಗೆ ಹೋಗಿ ನೀವು ಅದನ್ನೆಲ್ಲ ಕೈ ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೋದು, ಅದೆಲ್ಲ ಮಾಡ್ಕೊಂಬರ್ಬೋದು. ಆಮೇಲೆ ವೇಸ್ಟ್ ಏನು ತಂದಿರ್ತೀರ ಬಾಕ್ಸ್ಗಳು, ಅವೆಲ್ಲ ಬೆಟರ್ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ಗಳನ್ನ ತಂದರೆ ಬೆಟರ್, ತಿಂದ್ಬಿಟ್ಟಲ್ಲೇ ಹೋಗ್ಬೋದು. ಸೊ ಒಳಗಡೆಗೆ ಏನೂ ಬಿಡಲ್ಲ, ಒಳಗಡೆ ಇನ್ನೇನಿದ್ರು ನಾವು ಕೌಂಟ್ರಲ್ಲೇ ತೊಗೊಂಡು ತಿನ್ನಬೇಕಾಗತ್ತೆ. ಸೊ ಇಲ್ಲಿಂದ ನೀವು ಒಳಗಡೆ ಅದನ್ನು ತೊಗೊಂಡು ಹೋಗೋಕ್ಕಾಗಲ್ಲ ಅಲ್ಲಿ. ಬಟ್ ಸ್ಟಾಲ್ಗಳಿರುತ್ತೆ, ಸ್ಟಾಲ್ಗಳಲ್ಲಿ ನೀವು ತಿನ್ಕೋಬೋದು. ಬೋರ್ಡಿಂಗ್ ಪಾಸು ರೆಡಿ ಆಯಿತು. ಈಗ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಒಳಗಡೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಆ ಸ್ಕ್ಯಾನಿಂಗ್ ಒಳಗಡೆ ಹೋಗಿ ಅಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ. ಇಲ್ಲಿ ಬಾರ್ಕೋಡ್ ಏನು ಕಾಣ್ತಾ ಇದೆಯಲ್ಲ, ಆ ಬಾರ್ಕೋಡ್ನ ನೀವು ಸ್ಕ್ಯಾನ್ ಮಾಡಿ ಒಳಗಡೆ ಹೋಗ್ಬೋದು. ನೋಡಿ, ಈ ಥರ ಸ್ಕ್ಯಾನ್ ಮಾಡ್ಬೋದು. ಅಲ್ಲಿ ಸ್ಕ್ಯಾನಿಂಗ್ ಇರುತ್ತೆ, ಅದು ಓಪನ್ ಆಗುತ್ತೆ. ಅದು ಡೋರು ಪ್ರೆಸ್ ಕರು. ಇಲ್ಲಿ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಬಂದರೆ ಇಲ್ಲಿ ಇಮಿಗ್ರೇಷನ್ ಚೆಕ್ ಇರುತ್ತೆ. ಸೊ ನೀವು ಇಲ್ಲಿ ಇಮಿಗ್ರೇಷನ್ದು ತೋರಿಸಿ ನಿಮ್ಮದು ಸೀಲ್ ಹಾಕ್ಕೊಡ್ತಾರೆ ಪಾಸ್ಪೋರ್ಟ್ಗೆ, ಇಸ್ಕೊಂಡು ಹೋಗ್ಬೋದು. ಏನು ನೋಡ್ತಾ ಇದ್ದೀರಾ ಈಗ, ಆ ಥರ ಇಮಿಗ್ರೇಷನ್ ಆದಮೇಲೆ ನೀವು ಬಂದುಬಿಟ್ಟು ಸೆಕ್ಯೂರಿಟಿ ಚೆಕ್ ಮಾಡ್ಕೋಬೇಕು.
ಇಲ್ಲಿ ಆಲ್ಮೋಸ್ಟ್ ಎಲ್ಲ ನೀವು ಬ್ಯಾರೆಟು ಏನೇ ಕೈಂಡ್ ಆಫ್ ಎಲೆಕ್ಟ್ರಿಕ್ ಐಟಮ್ಸ್ಗಳು, ಮೊಬೈಲು, ಆಮೇಲೆ ಏನಾದರೂ ಕಬ್ಬಿಣದ ಐಟಮ್ ಏನೇ ಥರ ಇದ್ದಿದ್ರೂ ಕೂಡ ಅಷ್ಟೇ, ಎಲೆಕ್ಟ್ರಿಕ್ ವೈರ್ ಕೂಡ ಅಷ್ಟೇ, ಎಲ್ಲದನ್ನೂ ಕೂಡ ಇಲ್ಲಿ ಒಂದು ಸಪ್ರೇಟ್ ಮಾಡಿ ಇಡಬೇಕು. ಒಂದು ಟ್ರೇಗಳು ಕೊಡ್ತಾರೆ. ಆಮೇಲೆ ಮಾಮೂಲಿ ಲಗೇಜ್ ಏನಾದ್ರು ನೀವು ತೊಗೊಂಬಂದಿದ್ರೆ ಚೆಕ್ಕಿಂಗ್ ಬ್ಯಾಗ್ಗಳು, ಅದನ್ನೂ ಕೂಡ ಕ್ಯಾಬಿನ್ ಬ್ಯಾಗ್ಗಳು, ಅದನ್ನೂ ಕೂಡ ಇಲ್ಲಿ ಸಪ್ರೇಟಾಗಿ ಇಟ್ಬಿಟ್ಟು ಆ ಟ್ರೈನಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡು ಒಳಗಡೆ ಬರಬೇಕು. ಇಲ್ಲಿಗಾದರೆ ನಿಮ್ಮದು ಆಲ್ಮೋಸ್ಟ್ ಎಲ್ಲ ಮುಗ್ದಂಗೆ ಪ್ರೊಸೀಜರ್ಸು. ಸೊ ಡೈರೆಕ್ಟಾಗಿ ನೀವು ನಿಮ್ಮದು ಗೇಟ್ ಏನಿರುತ್ತೆ ಆ ಗೇಟಿಗೆ ಹೋಗ್ಬಿಟ್ಟು ಫ್ಲೈಟ್ ನಂಬರ್ದು ಗೇಟ್ ನಂಬರ್ ಕೊಟ್ಟಿರ್ತಾರೆ, ಅಲ್ಲಿ ನೀವು ಬೋರ್ಡಿಂಗ್ ಮಾಡ್ಕೋಬೋದು. ಈ ಸೆಕ್ಯೂರಿಟಿ ಚೆಕ್ ಆದಮೇಲೆ ಬಂದರೆ ಒಳ್ಳೆ ಸುಂದರವಾದ ಒಂದು ವಾಟರ್ ಫಾಲ್ ಇದೆ. ಆರಾಮಾಗಿ ವಾಟರ್ ಫಾಲ್ ನೋಡ್ಕೋಬೋದು. ತುಂಬ ಜನ ಫೋಟೋಗಳು ತಗೋತಾರೆ ಇಲ್ಲಿ. ತುಂಬ ಚೆನ್ನಾಗಿದೆ, ಒಂಥರ ಗ್ರೀನರಿ ಥರ ಮಾಡಿದ್ದಾರೆ, ಫಾರೆಸ್ಟ್ ವ್ಯೂ ಥರ. ವಾಟರ್ ಫಾಲ್ ಎಲ್ಲ ಇದೆ ನೋಡಿ. ಮೇಲ್ಗಡೆ ಇವನ್ ಸೀಲಿಂಗ್ ಕೂಡ ಬ್ಯಾಂಬೋನ ಯೂಸ್ ಮಾಡಿರೋದು. ಚೆಕ್ಕಿಂಗ್ ಎಲ್ಲ ಆಯಿತು, ಸೆಕ್ಯೂರಿಟಿ ಚೆಕ್ಕಿಂಗು. ಈಗ ಒಳಗಡೆ ಬಂದಮೇಲೆ ಇಲ್ಲಿ ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡ್ತಿರ್ತಾರೆ ನಿಮ್ಮ ಫ್ಲೈಟ್ಸ್ಗಳು ಯಾವ್ಯಾವ್ದು ಇರುತ್ತೆ ಅಂತ. ಸೊ ಆ ಫ್ಲೈಟ್ಗಳು ಡಿಸ್ಪ್ಲೇ ಮಾಡಬೇಕಾದ್ರೆ ನಮ್ಮದು ಕೊಲಾಲಂಪೂರು ಸ್ವಲ್ಪ ಡಿಲೇ ಆಗಿದೆ. ಸೊ 11:15 ಹೊರಡಬೇಕಾಗಿದ್ದು 11:45 ಹೊರಡ್ತಾ ಇದೆ. ಸೊ ಬನ್ನಿ, ಅಷ್ಟರೊಳಗೆ ನಾನು ಒಳಗಡೆ ಎಲ್ಲ ಯಾವ್ಯಾವ ಶಾಪ್ಗಳಿದೆ, ಸೊ ಏನೇನು ಸಿಗುತ್ತೆ ಅದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದರ ಟರ್ಮಿನಲ್ 2ಲಿ ಡೆಕೋರೇಷನಿಗೆ ಮಾತ್ರ ತುಂಬಾ ಆದ್ಯತೆ ಕೊಟ್ಟಿದ್ದಾರೆ. ಒಂದು ಪ್ಲೇಸ್ಗಿಂತ ಇನ್ನೊಂದು ಪ್ಲೇಸ್ ತುಂಬ ಚೆನ್ನಾಗಿದೆ. ಅದಾಗಿ ಒಳಗಡೆ ಹೋದರೆ ಇನ್ನೆಲ್ಲ ಡ್ಯೂಟಿ ಫ್ರೀ ಇರುತ್ತೆ. ಸೊ ಡ್ಯೂಟಿ ಫ್ರೀ ಶಾಪ್ಸ್ಗಳಲ್ಲಿ ಸಾಲ್ಗಳು ಏನು ಬೇಕಾದ್ರೂ ತೊಗೋಬೋದು ನೀವು. ಬಟ್ ನನ್ನ ಪ್ರಕಾರ ಕಾಸ್ಟ್ಲಿನೇ ಇರುತ್ತೆ ಹೊರಗಡೆಗಿಂತ. ಸೊ ಆದರೆ ಡ್ಯೂಟಿ ಫ್ರೀ ಅಂತ ಹೇಳ್ತಾರೆ. ಬಟ್ ಕೆಲವರು ಕಡಿಮೆಗೂ ಸಿಗುತ್ತೋ ಏನೋ ಗೊತ್ತಿಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಬಟ್ ಎಣ್ಣೆ ಮಾತ್ರ ಒಂದು ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಡ್ರಿಂಕ್ಸ್ ಫೇವ್ರೇಟ್ ಅಲ್ಲ. ಸೊ ಅದೇ ಸೆಕ್ಷನ್ ಫಸ್ಟ್ ಇದೆ ಬಂದೇಟ್ಗೆ. ಸೊ ಡಿಫ್ರೆಂಟ್ ಬ್ರ್ಯಾಂಡ್ಸ್ಗಳಿದೆ, ಇಲ್ಲಿ ನೋಡ್ಬೋದು ಎಲ್ಲ. ಎಲ್ಲ ಬ್ರ್ಯಾಂಡ್ಸ್ಗಳದ್ದು ಸಿಗ್ರೆಟ್ಸ್ಗಳು ಕೂಡ ಇದೆ. ಟೊಬ್ಯಾಕೊ ಸೇದಬಾರ್ದು, ಆದರೆ ನೋಡಿ. ಇನ್ನು ಆಲ್ಕೋಹಾಲ್ ಡ್ಯೂಟಿ ಫ್ರೀ ಇದೆ. ಓಕೆ, ಏನೇನು ನೋಡ್ತಾ ಇದ್ದೀರಾ ಇದೆಲ್ಲ ಡ್ಯೂಟಿ ಫ್ರೀ. ಎಲ್ಲ ಬ್ರ್ಯಾಂಡ್ಸ್ಗಳು ಸಿಗುತ್ತೆ. ಬರೀ ಹುಡುಗರಿಗೆ ತೋರಿಸಿದ್ರಾಗುತ್ತಾ, ಹುಡುಗಿರಿಗೂ ತೋರಿಸ್ಬೇಕಲ್ಲ. ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ಗಳು ತುಂಬ ಇದೆ ಇಲ್ಲಿ. ಕ್ಯಾನ್ ಸಿ ಹಿಯರ್. ಪರ್ಫ್ಯೂಮ್ಸ್ ಇದೆ ಮೆನ್ಸ್ಗೆ. ಸೊ ಇಲ್ಲಿ ಗೇಟ್ಸ್ಗಳಿಗೆಲ್ಲ ಇನ್ನು ಸ್ಟಾರ್ಟ್ ಆಗುತ್ತೆ. ಇಲ್ಲ ಒಳಗಡೆ ಹೋದರೆ ಇನ್ನು ಗೇಟ್ ಸಿಗ್ತಾ ಹೋಗುತ್ತೆ. ಡಿಫ್ರೆಂಟ್ ಗೇಟ್ಸು, ಲೈಕ್ C1, C2, C3, D1 ಲೈಕ್ ದ. ಅದನ್ನೆಲ್ಲ ನಾವು ನೋಡ್ಬೋದು. ಸೊ ನಂದು C1ಅಲ್ಲಿದೆ. ಇದು ಫ್ಲೋರಿಂಗ್ ಹೆಂಗೆ ಮಾಡಿದ್ದಾರೆ ಅದೇ ಥರ ಸೀಲಿಂಗ್ ಕೂಡ ಕೆಲವು ಡೆಕೋರೇಷನ್ಸ್ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಫ್ಲೋಟಿಂಗ್ ಥರ ಡೆಕೋರೇಷನ್ಸ್ಗಳು. ವಾವ್,
ಆಗ ನಾನು ಹೇಳಿದೆ ಎಲ್ಲ ಗೇಟ್ಗಳಲ್ಲೂ ಫ್ಲೈಟ್ಸ್ಗಳು ಹೋಗ್ತಾ ಇರುತ್ತೆ ಅಂತ. ಸೊ ಆ ಗೇಟ್ಗಳ ಹತ್ರ ಹೋಗಿ ಕಾಯಬೇಕು. ಸೊ ಈಗ ನನಗೆ C1 to 66 ಮತ್ತು D1 to 13 ಇಲ್ಲಿದೆ. ಸೊ ನಂದು C1 ಒಳಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಎಲ್ಲ ನೋಡ್ಬೋದು ನೀವು ಹಿಂಗೆ ಇಂಟೀರಿಯರ್ ಡೆಕೋರೇಷನ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ. ಎಕ್ಸ್ಟೀರಿಯರ್ ಕೂಡ ಹಾಗೆ ಇದೆ. C1 ಇಲ್ಲಿದೆ. ಈ ಥರ ಬೋರ್ಡ್ ಹಾಕಿರ್ತಾರೆ. ಆ ಗೇಟ್ಸ್ಗಳು ಸೈನಿಂಗ್ ನೋಡಿಕೊಂಡು ಹೋಗ್ಬೋದು ನಾವು. C1 ಅಂದರೆ ಲಾಸ್ಟಲ್ಲಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಮತ್ತು ಡೆಕೋರೇಷನ್ ನೋಡಿ ಹೇಗಿದೆ, ಇದೆಲ್ಲ ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ. ಸೀಲಿಂಗ್ಸು ಎಲ್ಲ ಕುತ್ಕೊಳ್ಳೋಕ್ಕಿಂತ ಸಾಕಷ್ಟು ಜಾಗಗಳಿದೆ. ತುಂಬ ನಡೆದು ಸುಸ್ತಾಗಿದ್ದವರು ಇದ್ರ ಮೇಲೆ ನಿಂತ್ಕೊಂಡು ಹೋಗ್ಬೋದು. ಬಟ್ ಏರ್ಪೋರ್ಟಿಗೆ ಬಂದರೆ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅದು ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ. C1 ಗೇಟಿಗೆ ಬಂದಾಯಿತು. ಇಲ್ಲಿ ಕುತ್ಕೊಳ್ಳೋಕೆ ತುಂಬ ಜಾಗ ಇರುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಅಲ್ಲಿ ಬೋರ್ಡಿಂಗ್ ಟೈಮ್ ಬಂದಾಗ ನಾವಲ್ಲಿ ಬೋರ್ಡಿಂಗ್ ಪಾಸ್ ತೋರಿಸಿ ಒಳಗಡೆ ಹೋಗ್ಬೋದು. ಸೊ ಅಲ್ಲಿ ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಬಾಟಿಕ್ ಹೇರ್ ಅಂತ ಹಾಕ್ಬಿಟ್ಟು ನಾವು ಯಾವ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಅದರ ನಂಬರು ಮತ್ತು ಆ ಟೈಮಿಂಗ್ಸ್ ಹಾಕಿರ್ತಾರೆ. ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಕಾಣಿಸ್ತಾ ಇದೆ ಫ್ಲೈಟ್ಸ್ಗಳದೆಲ್ಲ. ಸೊ ಎಲ್ಲ ಸಾಲಕ್ಕೆ ನಿಂತಿರುತ್ತೆ. ಐ ಥಿಂಕ್ ಸ್ವಲ್ಪ ರಿಫ್ಲೆಕ್ಟ್ ಆಗ್ತಾ ಇದೆ, ಬಟ್ ಕಾಣಿಸ್ತಿದೆ ಅನ್ಕೋತೀನಿ. ಗೇಟ್ ಹತ್ರ ಬೋರ್ಡಿಂಗ್ ಪಾಸ್ ಚೆಕ್ ಮಾಡಿ ಒಳಗಡೆ ಬಿಟ್ಟರು. ತೋರಿಸ್ಲಿಕ್ಕಾಗಲಿಲ್ಲ, ಆ ಟೈಮಲ್ಲಿ ಬ್ಯುಸಿ ಇದೆ. ಜಸ್ಟ್ ಏನಿಲ್ಲ, ಗೇಟ್ ಹತ್ರ ತೋರಿಸಿದ್ನಲ್ಲ, ಅಲ್ಲಿ ಬೋರ್ಡ್ ಸ್ಕ್ರೀನ್ ತೋರಿಸಿದ್ನಲ್ಲ ಆಗ TV ಥರ. ಸೊ ಅಲ್ಲಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಅಷ್ಟೇ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿಂದ ಹೋದ್ರೆ ನೋಡಿ ಡೈರೆಕ್ಟ್ ಒಳಗಡೆ ಹೋಗ್ತಾ ಇದೆ ಫ್ಲೈಟ್ ಒಳಗಡೆ. ಇಲ್ಲೊಂದು ಸತಿ ಸೀಟು ನಂಬರ್ನ ಕೆಲವರು ಹೇಳ್ಬಿಟ್ಟು ಕಳಿಸ್ತಾರೆ. ಇದೆಲ್ಲ ಬಿಸ್ನೆಸ್ ಕ್ಲಾಸ್. ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಸ್ವಲ್ಪ ಕಂಫರ್ಟಬಲ್ ಚೇರ್ ಇರುತ್ತೆ. ಅದು ಬಿಟ್ಟರೆ ಇದೆಲ್ಲ ನೋಡ್ತಾ ಇರೋದು ನೀವು ಎಕನಾಮಿಕ್ ಕ್ಲಾಸ್ಗೆ. ಸೊ ಇದು ಕೂಡ ಚೇರ್ ಇರುತ್ತೆ, ಒಂದು ಸ್ವಲ್ಪ ಚಿಕ್ಕದಿರುತ್ತೆ, ಅದು ಕಂಫರ್ಟಬಲಾಗಿ ಕುತ್ಕೋಬೋದು. ಸೊ ಇಲ್ಲಿ ಲಗೇಜ್ಗಳನ್ನ ಇಡ್ಬೋದು ನೀವು. ಅರ್ಲಿ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಹೇಳ್ಬೇಕೀಗ. ಈಗ ತಾನೇ ಫ್ಲೈಟ್ ಲ್ಯಾಂಡ್ ಆಯಿತು. ಈಗ ಬೆಳಗಿನ ಜಾವ 6:45 ಆಗಿದೆ. ವೆಲ್ಕಮ್ ಟು ಮಲೇಷಿಯಾ. ಮಲೇಷಿಯಾ ಏರ್ಪೋರ್ಟ್ ಕೋಲಾಲಂಪುರಲ್ಲಿ.